ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವ ಜನ್ಮದಾತನು ನಿನಗೆ ನಮೋ ನಿನಗೆ ನಮೋ ಸೂರ್ಯದೇವ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಭವ ಜನ್ಮದಾತನು ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಸಲ್ಲದ ಮಾತಾಡಿ ಅಲ್ಲಗಳವರು ಜನರು ಅಲ್ಲಗಳವರು ಜನರು ಎಲ್ಲಿವೋ ಭರುಸೂತ ಕುಲಧವನು ಎನ್ನುವರು ಎಲ್ಲಿವೋ ಕುಲಧವನು ಎನ್ನುವರು ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ ತಂದೆ ಕುಲಮಾನ ಭವರೋಗ ವೈದ್ಯ ಸೂರ್ಯ ನಮೋ ಭವ ಜನ್ಮದಾತನು ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಮಾತಾಡಿ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ ಬಲ್ಲದಿರು ಕುಲದಲ್ಲಿ ನಂದಿಯನು ನೋವಿನಲ್ಲಿ ಕೊಲ್ಲದಿರು ಕುಲದಲ್ಲಿ ನಂದಿಯನು ನೋವಿನಲ್ಲಿ ಕುಲ ತಿಳಿಸು ಕರುಣದಲ್ಲಿ ಕಲೆ ಹಿಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಕಲೆ ಹಿಡುವೆ ಪಾದದಲ್ಲಿ ಭವರೋಗ ವೈದ್ಯ ಸೂರ್ಯ ನಮೋ ಭವ ಜನ್ಮದಾತನು ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಕೃಷ್ಣನು ಹೇಳಿದ ಸ್ಥಾನವಿದೆ ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯೆಂದು ಅವನು ಹೇಳಿದರು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದ ಜಗತ್ತನ್ನೇ ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು ಉದ್ಧರಿಸು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ,
ಕಂದ. ಅಮ್ಮ ಅಮ್ಮ, ನೀನು ಯಾರು? ನನ್ನ ಏಕಾಗ್ರತೆನೇಕೆ ನೀನು ಭಂಗಪಡಿಸಿದೆ? ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುವೆಯೋ ನನಗೆ ತಿಳಿಯದು. ನಿನ್ನ ಕಣ್ಣುಗಳಿಂದ ಕರುಣಾ ದೃಷ್ಟಿಯು ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವೊಂದು ಕರಗಿಸುತ್ತದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ಚಿಕ್ಕಂದಿನ ನೆನಪುಗಳು ಚೇತರಿಸುತ್ತದೆ. ತಾಯಿ, ನೀನು ಯಾರು? ನಮ್ಮೀರ್ವರ ಸಂಬಂಧವೇನು? ನನ್ನ ರಾಶಿಯನ್ನು ನೀನು ತಿಳಿಸಬಲ್ಲೆಯಾ? ಕುಮಾರ, ಅಮ್ಮ, ಈ ನಿರ್ಭಾಗ್ಯಗಳನ್ನು ನಿನ್ನ ಹೆತ್ತ ತಾಯದ ಕುಂತಿ ಎಂದು ಕರೆಯುವರು ಕಂದ. ಕುಂತಿ ಅರ್ಜುನನ ತಾಯಿ? ಹೌದು ಕುಮಾರ, ಅರ್ಜುನ ತಾಯಿ, ನಿನ್ನ ಶತ್ರುವಿನ ತಾಯಿ. ಹಾಗೆಂದು ನನ್ನನ್ನು ಜರಿಯಬೇಡ ಕಂದ. ರಾಜಮಾತೆ, ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಏಕೆ ಬಂದ ತಾಯಿ? ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು. ನಿಮ್ಮ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವುದನ್ನು ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಹಡಿದ ಅವಧಿಯಲ್ಲಿ ಹೊರಪಿಸುವನು. ಕುಮಾರ, ನಿನ್ನನ್ನು ನನ್ನ ಸಂಗಡ ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ಅದು 10 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ. ನಿನ್ನ ಹೃದಯದಲ್ಲಿ ಈನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಖಂಡಿತವಾಗಿರುವುದು ಕಂದ. ನನ್ನ 5 ಜನ ಪುತ್ರರಿಗಿಂತ ಮಿಗಿಲಾದ ಸ್ಥಾನವೂ ನಿನ್ನಲ್ಲಿರುವುದು.
ತಾಯಿ? ನನ್ನ 5 ಜನ ಮಕ್ಕಳಲ್ಲಿ ನಿನ್ನ ಸ್ಥಾನವೂ ಮೇಲಾಗಿರುವುದು ಕಂದ. ಏನು ಹೇಳುತ್ತೀರೇ ತಾಯಿ? ಇದು ನಿಜವೇ? ನೀನು ನನ್ನ ಜ್ಯೇಷ್ಠ ಪುತ್ರನು, ನಾನು ನಿನ್ನ ಹೆತ್ತ ತಾಯಿ ಕುಮಾರ. ಅಮ್ಮ ಕುಮಾರ, ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರುಶನವೇ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರುಶನವೇ ದೊರಕಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರದೆ ಕುವರನ ಪೋರದೆ. ಕರುಣೆಯ ತೋರಿದೆ ಕುವರನ ಪೋರದೆ. ಎಂದಿಗೆ ನವ ಎಂದಿಗೆ ನವ ಎನಿಸಿದ ಮರುಕ್ಷಣವೇ ಜನಕ ಸಧೇಯ. ಅಮ್ಮ, ಮಗನೆಂಬ ಮಮಕಾರ ಜನಿಸಿದ ಮರುಕ್ಷಣವೇ ಬೆಳಗ್ಗೆ ಸಧೇಯಂತೆ ಮಗುವ ಮನಾನಾಗ ಏನುಗನು. ಮಗುವ ಮನಾನಾಗ ಏನುಗನು ತಾಯಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವೇ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ? ನಾ ಮಾಡಿದ ಪರಾಧ ಏನದು ತಾಯಿ? ಅಕ್ಷಮ್ಮವೆನಿಸಿ ಜೀವವ ಪುರದಿ. ಅಕ್ಷಮ್ಮವೆನಿಸಿ ಜೀವವ ಪುರದಿ. ಜನಿಸಿದ ಮರುಕ್ಷಣವೇ ಬೆಳಗ್ಗೆ ಸಧೇಯಂತೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ? ಮಗನೆಂಬ ಮಮಕಾರ ಏಕಿಲ್ಲವೇ ತಾಯಿ? ಐವರ ಮಾತೆ ನಗಿದು
ಬಯಸಿದ ದರುಶನವೇ ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಇದೇನು ಕನಸೇ ದೇವ? ಎತ್ತ ತಾಯಿಂದ ತಿಳಿಸಲ್ಪಟ್ಟನಾಗಿ ನಾನು ಹತಿರಥನಿಗೆ ಗಂಗಾ ಜಲದಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿ ಕೆಲವು ವೇಳೆ ಕನಸಿನಲ್ಲಿ ಅವಕುಂಠಲವತಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡೋದ್ರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಕನಸಿನ ಮಾಯಾ ರೂಪವು ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ ಅಥವಾ ನಾನು ಕನಸು ಕಾಣುತ್ತಿರುವನೇ? ನೋಡು ದೇವಿ, ಸಂಜೆಯು ಕಳೆದು ಇರುಳಿ ನನ್ನ ಸುಮ್ಮುಸುಕ್ಕಿನಿಂದ ಕೂಡಿದ ಗಂಗೆ ಹಾಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯವು ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ. ಈ ಪಾರ್ಶ್ವದಲ್ಲಿ ಕೌರವರ ಶಿಬಿರದ ಅಸಂಖ್ಯಾತ ದೀಪರಾಜು ಶೋಭಿಸುತ್ತದೆ. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರಾವಣಿಯಿಂದ ನನ್ನ ಮನಸ್ಸಿನ ಪ್ರಸಕ್ತ ಮಾತೃಪ್ರೇಮವನ್ನು ಎಚ್ಚರಿಸಿದಳು. ಆದರೆ ನನ್ನ ಹೃದಯ ಅವಳ ಕರುಣಾದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಿಂಗಿಸಲು ತವಕಿಸುತ್ತಿರುವುದು ತಾಯಿ, ತವಕಿಸುತ್ತಿರುವುದು. ಹಾಗಾದ್ರೆ ತಡೆ ಮಾಡಬೇಡ ಬರುವಿಲ್ಲ ತಾಯಿ. ಸೂಜುಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ಕುಮಾರ, ಅಮ್ಮ, ಅದು ಆ ನದಿಯ ತೀರ ಆಚೆ ಪಾಂಡವರ ಶಿಬಿರದ ದೀಪಗಳು ನಿನ್ನನ್ನು ಕೈ ಬೀಸಿ ಕರೆಯುತ್ತಿರುವು. ಹೋಗೋಣ. ಅಲ್ಲಿ ಕಳೆದು ಹೋದ ನನ್ನ ತಾಯಿಯು ಪುನಃ ಪಡೆಯುವನೇ? ಅಗತ್ಯವಾಗಿ ಅಮ್ಮ, ಖಂಡಿತವಾಗಿ ಅಮ್ಮ. ಇಲ್ಲ, ಹಾಗಿದ್ದರೆ ಜನ್ಮದಾತೆ ಪರಮ ಪುನೀತೆ ಅಮ್ಮ, ಜನ್ಮದಾತೆ ಪರಮ ಪುನೀತೆ ಜಗದ ಮನ ದೇವತೆ ಮಾತೆ ಜಗದ ಮನ ದೇವತೆ ಅಮ್ಮ, ಅಮ್ಮ, ಕರುಳಿನ ಕಲ್ದಾನ ಕರುಳಿನ ಕಲ್ದಾನ ನದಿಯೊಳು ಈ ಅಥಪಾಯನ ನದಿಯೊಳು ಅಮ್ಮ,
ಜನ್ಮದಾತೆ ಪರಮ ಮುನಿ ಜಗದ ಮನ ದೇವತೆ ಮಾತೆ ಜಗದ ಮನ ದೇವತೆ ಅಮ್ಮ ಅಮ್ಮ ಕರದರು ನಾ ಬರಲಾರೆ ನೀಯನ್ನ ಕರದರು ನಾ ಬರಲಾರೆ ಮಿತ್ರ ದುರ್ಯೋಧನನ ಕೈ ಬಿಡಲಾರೆ ದುರ್ಯೋಧನನ ಕೈ ಬಿಡಲಾರೆ ಪರಿಪಾತನ ಶಿರವ ನುಯಿಸಲಾರೆ ಪರಿಪಾತನ ಶಿರವ ನುಯಿಸಲಾರೆ ಎಂದಿಗೂ ನಾನು ಬರಲಾರೆ ನಮ್ಮ ಎಂದಿಗೂ ನಾನು ಬರಲಾರೆ ನಮ್ಮ ಜನ್ಮದಾತೆ ಪರಮ ಮುನಿ ಜಗದ ಮನ ದೇವತೆ ಮಾತೆ ಮನ ದೇವತೆ ಅಮ್ಮ 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 ಆಗಿದ್ದರೆ ನೀನು ನನ್ನನ್ನು ತಿಳಿಸಿದಿ ಹೇಗೆ ತಾಯಿ? ಪಾಂಡು ವಂಶದಲ್ಲಿ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ವಿಭಿನ್ನ ಸಮವರ್ಣದಲ್ಲಿ ಬಿಟ್ಟೇಕೆ? ಕರ್ಣ ಅರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ಕಮರಿಯನ್ನು ಏಕೆ ಸೂಚಿಸಿದೆ ತಾಯಿ? ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿದೆ. ತಾಯಿ, ಏಕೆ ಮಾತನಾಡುವುದಿಲ್ಲ? ನನ್ನ ಪ್ರಶ್ನೆಯು ಮಾತನಾಡದಿದ್ದರೆ ಹೋಗಲಿ, ನನ್ನ ಪ್ರಶ್ನೆಯು ನಿರಂತರವಾಗಿ ಉಳಿಯಲಿ. ನೀನು ಯಾವ ಅಪರಾಧಕ್ಕೆ ಮಾತ್ರ ಪ್ರೇಮದಿಂದ ವಂಚಿತನಾದನೆಂಬುದು ತಿಳಿಸದಿದ್ದರೆ ಹೋಗಲಿ. ಈ ದಿನ ನಿನ್ನ ಕೈಯಾರು ನುಚ್ಚುನವರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಕುಮಾರ, ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನಂದು ಹೋಗಿ ನಿನ್ನ ಮನಸ್ಸಿಗೆ ನನ್ನ ಮಾತುಗಳು ಶೂಲದಂತೆ ನಾಟುತ್ತಿರು. ಕುಮಾರ, ಇದುವರೆಗೂ ನೀನು ಜೀವಿಸಿದ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಶ್ರೀಕೃಷ್ಣ ಪರಮಾತ್ಮನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಬಂದಿರುವನಪ್ಪ. ಕುಮಾರ, ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ. ಅಮ್ಮ, ನಾನು ಸೂತಪುತ್ರನಾಗಿ ಹುಟ್ಟಿದೆನು. ಹೊಳಬೇಡ ತಾಯಿ, ನಾನು ಸೂತಪುತ್ರನಾಗಿ ಹುಟ್ಟಿದೆನು, ಸೂತಪುತ್ರನಾಗಿ ಬೆಳೆದನು. ನನಗೆ ಮತ್ಯಾವ ತಾನು ಬೇಡ ತಾಯಿ, ಮತ್ಯಾವ ಹೆಚ್ಚಿನ ಗೌರವ ಬೇಡ ತಾಯಿ. ಹಸ್ತಿನಾವತಿ ರತ್ನ ಸಿಂಹಾಸನವು ನಿನ್ನದು. ನೀನು ಪುನಃ ಅದನ್ನು ಪಡೆಯಲೇಬೇಕು ಕಂದ. ಅಮ್ಮ,
ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತ್ರ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಕುಮಾರ, ಈಗ ನನಗೆ ರಾಜ್ಯ ಲೋಪವನ್ನು ತೋರಿಸುವೆಯಾ? ಎಳತನದಲ್ಲಿ ನಿಷ್ಕರಣೆಯಿಂದ ಕಡಿದು ಹಾಕಿದ ಬಾಂಧು ಪ್ರೇಮದ ಶುಚಿಯು ಹೊರಗೆ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಕುಮಾರ, ಪಾಪ ಬೀಜವನ್ನು ಬಿತ್ತುವಾಗ ಹೀಗಾಗುವುದೆಂದು ನಾವು ತಿಳಿದಿರುವುದಿಲ್ಲ. ಮುಂದೊಂದು ದಿನ ಅದು ನಮಗೆ ವಿಷವಾಗುವುದೆಂದು ನಾವು ತಿಳಿದಿರಲಿಲ್ಲ. ಆದರೆ ವಿಧಾತನ ನೇಮವೇ ಬೇರೆ ಆಗಿರುವುದು. ಮುಂದೊಂದು ದಿನ ಆ ವಿಷದ ಬೀಜವು ಮೊಳೆತು ಮರವಾಗಿ ನಮಗೆ ವಿಷದ ಫಲವು ಕೊಡುವುದೆಂದು ನಮಗೆ ತಿಳಿದಿರಲಿಲ್ಲ ಕುಮಾರ. ಕುಮಾರ, ಇಂದು ನಾನು ಅಂದು ಅಜಾಗೃತೆಯಿಂದ ಅನಾಥ ಶಿಶುವನ್ನು ನದಿಯಲ್ಲಿ ಬಿಟ್ಟೆನು. ಈಗ ಆ ಶಿಶುವು ಬೆಳೆದು ಘಟ ಸರ್ಪವಾಗಿ ತನ್ನ ಸೋದರನ್ನೇ ಕೊಲ್ಲುವ ರಾಕ್ಷಸವಾಗಿ ನಿಂತಿದೆ. ಹೀಗಿರುವಾಗ ನಾನು ದುಃಖ ಪಡದೆ ಇನ್ನೇನು ಮಾಡಲೇಕಂತ. ಹೇಳು ತಾಯಿ, ಚಿಂತಿಸಬೇಡ ತಾಯಿ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿತಿದೆ. ಕುಮಾರ, ನಾನು ಕೇವಲ ಅಶಾಂತಿ ಫಲ ಕದನವನ್ನು ಹುಡುಕುತ್ತಿರುವುದೆಂಬುದನ್ನು ಬಲ್ಲೆ. ನನ್ನ ಗೆಳೆಯನನ್ನು ತೀರಿಸುವಂತೆ ಮಾತ್ರ ನನಗೆ ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವನು. ತಾಯಿ, ಅರ್ಜುನನ ಹೊರತು ಇನ್ನು 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲವೆಂದು ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಸುಶಿವಿನಂತೆ ನನ್ನನ್ನು ಬಲಿ ಕೊಟ್ಟೆ. ಈಗಲೂ ಹೊಂದಿನಂತೆ ನಿಷ್ಠೂರ ಚಿತ್ತಳಾಗಿ ಕೌರವರೊಡನೆ ನನ್ನನ್ನು ನಿರೀಕ್ಷಿಸಲು ಪರಾಜಯಕ್ಕೆ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಕುಮಾರ, ಕುಮಾರ, ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆ. ಯಾಕಂದ ಹೇಳು ತಾಯಿ, ಅದೇನು ನಡೆಸಿಕೊಡುವೆನು? ಸತ್ಯವಾಗಿಯೂ ನಡೆಸಿಕೊಡುವೆ ಮಗನೇ. ನಡೆಸಲಾರದ ತೊಡುಕೂಳನಂತೆ ಈ ಕಣ್ಣ ತನುದೀಯ ಅಮ್ಮ, ಬಿಡು ಬಿಡೋ ಚಿಂತೆಯನು ಮಾತೆಯೇ, ಬಿಡು ಬಿಡೋ ಚಿಂತೆಯನು ಮಾತೆಯೇ, ನಡೆಸುವನು ಧರ್ಮ ಜನಾಣೆ ಮರ್ಪಿತನಾಣೆ ಜನನೀ ಕುಮಾರ, ಇನ್ನೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಈ ಕರ್ಣನ್ ಹೇಳಿದೆಯಾ? ಹೇಳು ತಾಯಿ, ಆ ಸೂರ್ಯ ದೇವನ ಆಣಿಗೂ ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಕುಮಾರ, ಕುಮಾರ, ಕಂದ, ಹೇಳು ತಾಯಿ. ತೋಟ ಬಾಣವ ತೊಡುವುದಿಲ್ಲನು ಅಮ್ಮ, ಏನು ಹೇಳುವೆ ತಾಯಿ? ತೋಟ ಬಾಣವ ತೊಡುವುದಿಲ್ಲನು ನಿಂತತನದಿಲೆ ಕಾಟನೆ ಹೋದೆ. ಯುದ್ಧದಲ್ಲಿ ನೀನು ದೊಡ್ಡ ಈಗಲೇ ನೀನು ಕೆಟ್ಟು ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಆವರಿಸಿದನು. ಪರಶುರಾಮರಾದ
ಶಾಪಗ್ರಸ್ತನಾದ ವಿದುರನು ಒಂದು ಬಿಲ್ಲಿನ ಸಾಯವನ್ನು ಮುರಿದು ಬಿಸಾಡಿದರು. ಈಗ ನೋಡಿದರೆ ಅರ್ಜುನನ ಮೇಲೆ ತೊಟ್ಟ ಬಾಣವನ್ನು ತೊಡಬೇಡವೆಂದು ಈ ನನ್ನ ತಾಯಿ ಹೇಳುತ್ತಿರುವಳಲ್ಲ. ಓ, ದೈವ ಸಂಕಲ್ಪವು ಎಲ್ಲಿ ಇರುವುದೋ ಅಲ್ಲಿ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ನನ್ನ ಕೌರವೇಶ್ವರನ ಸ್ವಾಮಿಗಾಗಿ ನಾನು ಮಡಿಯುವನು. ಅಮ್ಮ ಹೇಳು ತಾಯಿ, ನನ್ನದೊಂದು ಮಾತೊಂದು ನಡೆಸಿಕೊಡುವೆಯಾ? ಎತ್ತ ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೊಯೊಳ್ ಕರ್ಮದಾರಿಗೆ ಕಾಣಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ, ಜನನಿ ಅಮ್ಮ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ತೊಡುವುದಿಲ್ಲ ನಮ್ಮಲ್ಲಿಂದ ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಮ್ಮಲ್ಲಿಂದ, ಮುಗಿಲ ಇಳಿದು ಬರಲಿ ಭೂಮಿಯು ಬೆರೆದು ನಿಲ್ಲಲಿ, ಮುಗಿಲ ಹಿಡಿದು ಬರಲಿ ಈ ಭೂಮಿಯ ಬೆರೆದು ನಿಲ್ಲಲಿ, ಇದ್ದಾದ ಸತ್ಯವಮ್ಮ ನಿನ್ನಾದ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕಂದ, ಸತ್ಯವಾಗಿ ನಡೆಸಿಕೊಡುವೆನು. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಏನು, ನೀನು ಯಾರೆಂದು ತಿಳಿಸಬೇಡ. ತಿಳಿಸಬಾರದೆ. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ನಾನೇನಾದರೂ ದೈವವಶಾತ್ ಈ ಯುದ್ಧದಲ್ಲಿ ನಾನು ಹತನಾದರೆ ಕುಮಾರ ಬೇಡ. ಸತ್ಯಸಂಧನು ಧರ್ಮಶೀಲರಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ನಡೆಸಿಕೊಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ತಾಯಿ. ಅಯ್ಯೋ ದೈವವೇ, ಇಂತಹ ಸಂಕಟನಾಶನ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದ್ರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಏ ವಿಧಿಯೇ, ಎಲ್ಲರ ಹಣೆ ಬರವನ್ನು ಸುಖ ದುಃಖದಲ್ಲಿ ಬರೆಯುವೆನು. ಸುಖ ದುಃಖದಲ್ಲೇ ಬರೆಯುವನು.
ಈ ಕರ್ಣನ ಹಣೆ ಬರವನ್ನು ದುಃಖ ಸಾಗರದಲ್ಲಿ ಮುಳುಗಿಸಿಬಿಟ್ಟೆಯಲ್ಲ. ಹೇ, ನಿನ್ನ ಲೀಲೆಯನ್ನು ಹರಿತವರಾರು ಬಲ್ಲವರ್ಯಾರು? ಹರಿತವರ್ಯಾರು? ನಿನ್ನ ಲೀಲೆಯ ತಿಳಿದವರ್ಯಾರು? ಜಗದಿ ತಿಳಿದವರ್ಯಾರು? ತಿಳಿದವರ್ಯಾರು? ಇದು ನಿನ್ನ ಲೀಲೆಯ ಹರಿತವರ್ಯಾರು? ಜಗದಿ ತಿಳಿದವರ್ಯಾರು? ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಆಗಿರರೋ? ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಆಗಿರುವರೆ? ಭಾಗ್ಯವಿದ್ದರೂ ಸರಿಯೇ, ಭಾಗ್ಯವಿದ್ದರೂ ಸರಿಯೇ, ಭೋಗ್ಯವಿದ್ದರೂ ಸರಿಯೇ, ಭಾಗ್ಯವಿದ್ದರೂ ಸರಿಯೇ, ನೀನಾಡಿಸಿದಂತೆ ಹಾಡಲೇಬೇಕು. ನೀನಾಡಿಸಿದಂತೆ ಹಾಡಲೇಬೇಕು. ಆಡಿಸಿ ಬೀಳಿಸಿ ನಗಬೇಕು. ಹರಿತವರ್ಯಾರು? ಇದು ನಿನ್ನ ಲೀಲೆಯ ಹರಿತವರ್ಯಾರು? ಜಗದಿ ತಿಳಿದವರ್ಯಾರು? ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ 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 ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಖಾಧಿಕರ ಜಯ ಧ್ವನಿ ಪರ
ಮಹದ್ಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿ ಕಬವು ಪದಾತಿ ಪರಿರುತ ಮಹಾರಥಿ ಕಬವು ಪದಾತಿ ಪರಿರುತ ಮಖೋದ್ಗಾರಿ ಪಟ ಸಮಕ್ರಾಂತ ವಿಜಯ ವಿಜಯ ಜವದೊಳ್ವೀಕ್ಷಿಸೈ ನೆರವಿ ರಣಭುವಿಯ ಪರಿಯ ವಿಜಯ ಆಯುತ ನಿವಹಾಯುತ ತುರುಗ ಗಜ ಸಹಿ ವಿಭವ ಮೋದಿತ ಆಯುತ ನಿವಹಾಯುತ ತುರುಗ ಗಜ ಸಹಿತ ವಿಭವ ಮೋದಿತ ತುಹಿನ ರೋಚಿ ಕುಲ ಮಗಾಂತಿ ನಿಖಿಲ ತುಹಿನ ರೋಚಿ ಕುಲ ಮಗಾಂತಿ ನಿಖಿಲ ರೂಪ ಭರಿತ ಕುರು ವಿಷಯ ಪರಿಕಲಿತ ರೂಪ ಭರಿತ ಕುರು ವಿಷಯ ಪರಿಕಲಿತ ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳ್ವೀಕ್ಷಿಸೈ ನೆರವಿ ರಣಭುವಿಯ ಪರಿಯ ವಿಜಯ ನೋಡು ಅರ್ಜುನ, ಕೌರವರ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡಗೂಡಿ ಅಶ್ವಾರೂಢನಾಗಿ ಸೇನಾರಚನೆಯನ್ನ ಪರಿಶೀಲಿಸುತ್ತಿದ್ದ. ಅವನ ಹಿಂದೆ ಸೌಬಲರಾಜನಾದ ಶಕುನಿ, ಜೇದ್ರತನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕ್ಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮ. ನರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಗುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ, ಆಜ್ಞೆ ಮಾಧವ. ಏ ಭೀಷ್ಮನ್, ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಇದೇನು ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಜನಾರ್ದನ ಜನಾರ್ದನ ಮಾಧವ
ಹರಿ ದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನು ನಾರಿ ಸಾಧಿಸಲೆಂದು ಹರಿ ಯೋಧವನ್ನು ಕೃಷ್ಣ ಅರ್ಜುನ ಸಾಧಿಸಲೆಂದು ಹರಿ ಯೋಧವನ್ನು ಬೇಡವಿ ಕದನ ಹರಿ ಬೇಡವಿ ಕದನ ಹರಿ ಬೇಡುವೆನು ಹರಿ ಬೇಡುವೆನು ಕೊಲ್ಲಲಾರೆನು ಬಂದು ಬಾಂಧವರನು ಅರ್ಜುನ ಕೊಲ್ಲಲ ಕೃಷ್ಣ ಕೊಲ್ಲಲಾರನು ಬಂದು ಬಾಂಧವರನು ಕೊಲ್ಲಲಾರೆನು ಗುರು ಹಿರಿಯರನು ಕೊಲ್ಲಲಾರೆನು ಗುರು ಹಿರಿಯರನು ಕೈ ಹಿಡಿದ ಗಾಂಡಿವ್ಯ ಜಾರಿತು ಕೈ ಹಿಡಿದ ಗಾಂಡಿವ್ಯ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಜನಾರ್ದನ ಜನಾರ್ದನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವವು ನಾಲಿಗೆಯು ಒಣಗುತ್ತಿರುವುದು ಕೃಷ್ಣ ಗಾಂಡೀವ್ಯವು ಕೈಯಿಂದ ಕಳಚಿತು ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಇವರಲ್ಲಿಷ್ಟು ಜನರ ದಮನಿಗಳಲ್ಲಿ ಭಾರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯಾ ಈ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನೊದಿಸಲು ನನ್ನಿಂದಾಗದು ಸ್ವಜನವದೆಯೂ ನನಗೆ ಸಮ್ಮತವಿಲ್ಲ ದೇವ ಅರ್ಜುನ ಇದೇನು ಕುತತ್ವ ಕಶ್ಮಲಮಿದ ವಿಷಮೇ ಸಮಪಶ್ಯುತ ಅನಾರ್ಯ ಜುಷ್ಟಮಸ್ವರ್ಗ್ಯ ಅನಾರ್ಯ ಜುಷ್ಟಮಸ್ವರ್ಗ್ಯ ಮಮ ಕೀರ್ತಿಕರಂ ಅರ್ಜುನ 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 ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ
ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಜನಾರ್ದನ, ಕಥಂ ಭೀಷ್ಮಂ ಮಹಂ ಶಂಕೆ ದ್ರೋಣಂ ಚ ಮಧುಸೂದನ. ಕಥಂ ಭೀಷ್ಮಂ ಮಹಾಶಂಕೆ ದ್ರೋಣಂ ಚ ಮಧುಸೂದನ. ಪೂಜಾರ್ಯ ವರಿಸೂದನ. ಪೂಜಾರ್ಯ ವರಿಸೂದನ. ಒಂದು ಸಾರಿ ಈ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭ ಕಳಗಾಗಿ ಈ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೆಯೂ ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರನ್ನ ಯಾರು ವಧಿಸುವುದು? ಹಳಿವಿಲ್ಲದ ಆತ್ಮವನ್ನ ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನ ಬಿಸುಟ್ಟು ಹೊಸ ಬಟ್ಟೆಗಳನ್ನ ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನ ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವರಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದ. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ನೋಡು, ಈ ಭೀಷ್ಮ, ದ್ರೋಣರು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸಿರುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ದೇವ ಘನ ಸಮರವೇ ನಗುಚಿತವೇ. ಅರ್ಜುನ, ದೇವ ಘನ ಸಮರವೇ ನಗುಚಿತವೇ. ವಿನೋದವು, ಇದು ವಿಚಿತ್ರವು, ಇದು ಪ್ರಮೋದವಾದುದು ಒಂದನ್ನು ಅರಿಯನು. ದೇವ ಘನ ಸಮರವೇ ನಗುಚಿತವೇ. ಪರಮಾತ್ಮ, ಅರ್ಜುನ, ಬಂಧು ಬಳಗಗಳ ಮಂದಿ ಮಾರ್ಬಲಗಳೆಂದು ತುಂಬಿರುವ ವಂದನಾರ್ದನ. ಪರಮಾತ್ಮ, ಅರ್ಜುನ, ಬಂಧು ಬಳಗಗಳ ಮಂದಿ ಮಾರ್ಬಲಗಳೆಂದು ತುಂಬಿರುವ ವಂದನಾರ್ದನ. ಹಿಂದೆಯ ನೆನೆಸದೆ ಕೊಂದು ಬದುಕಲೆ, ಹಿಂದೆಯ ನೆನೆಸದೆ ಕೊಂದು ಬದುಕಲೆ. ಅಂದದಿ ಚಂದದಿ ಒಂದನು ಅರಿಯನು. ದೇವ ಘನ ಸಮರವೇ ನಗುಚಿತವೇ. ಘನ ಸಮರವೇ ನಗುಚಿತವೇ. ಘನ ಸಮರವೇ ನಗುಚಿತವೇ. ಘನ ಸಮರವೇ ನಗುಚಿತವೇ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು.
ದುಸ್ಸಾಹ ಸೈತ್ಯ ದಿಕ್ಕಿನಿಂದ ಸರ್ವಾಂಗಗಳು ನಿಷ್ಠೇಷ್ಟಿತವಾಗಿರುವವು. ಕೃಷ್ಣ, ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ವಾಸುದೇವ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿಗೆ ಭಾಜನನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಳಕ್ಕಿಂತಲೂ ಘೋರಂತರವು. ಶತ್ರುಗಳು ಏಡಿ ಎಂದು ಜರಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನ ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯರಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮೋ ಧರ್ಮರಕ್ಷಕನಾನಿರೆ ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಅರ್ಜುನ, ವಾಸುದೇವ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ನಿಜವಾದ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಸೈತ್ಯ ದಿಕ್ಕದಿಂದ ಸರ್ವಾಂಗಗಳು ನಿಷ್ಠೇಷ್ಟಿತವಾಗಿರುವವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರು, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ್ಯಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವರ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೋಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನನ್ನದು. ಮನುಷ್ಯರನ್ನ ಪೌರುಷವು ನಾನು. ನಾನು ದೇವತೆಗಳಲ್ಲಿ ಇಂದ್ರನು,
ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಪ್ರಾರಂಭವಾಗುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು, ನೋಡಲಾರನು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪ ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ಸುರಂಗಳೆಬ್ಬಿಸುವ ಸುಧಾಮಧುರವಾದ ನಿನ್ನ ಮಂದಹಾಸನ ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸನ ಬದಲವೆಲ್ಲಿದೆ? ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯ ಗಂಭೀರ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ಕರ್ಣಧಾರನಾಗಿ ನಿಂತಿರುವೆನು. ಧನ್ಯನಾದನು ಪ್ರಭು, ಧನ್ಯನಾದನು. ಇದು ಅರ್ಜುನನನ್ನು ಪ್ರಣಾಮಗಳನ್ನು ಸ್ವೀಕರಿಸಿ. ಅರ್ಜುನ, ಇನ್ನೂ ತಡಬೇಕೆ? ತೆಗೆದುಕೋ ಬಿಲ್ಲು ಬಾಣಗಳನ್ನ, ಮೊಳಗಿಸು ರಣ ಕಹಳೆಯನ್ನ. ಆಗಬಹುದು ಕೃಷ್ಣ. ಲೋ, ಇದು ಹೆಂಗಾಯ್ತೋ ಮರೆಯ ಆಯ್ಕೊಂಡು